ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಕಾಂತ್. ಈಗ ಗುಬ್ಬಿ ಇತಿಹಾಸದ ಬಗ್ಗೆ ನಾವು ಈಗಾಗಲೇ ಫೌಜ್ದಾರ್ ಬೋರೇಗೌಡರ ಬಗ್ಗೆ ವಿಡಿಯೋ ಮಾಡಿದ್ವಿ. ಅದ್ರ ಮುಂದುವರಿದ ಭಾಗವಾಗಿ ಈಗ ಹೊಸಳ್ಳಿ ಸಂಸ್ಥಾನದ ಬಗ್ಗೆ ಒಂದು ವಿಡಿಯೋ. ಕಾವೇರಿಯಿಂದ ಗೋದಾವರಿವರೆಗೂ ಕನ್ನಡ ನಾಡು ಹಬ್ಬಿತ್ತು ಅಂತ ಹೇಳಿ ಕವಿರಾಜ ಮಾರ್ಗ ಕೃತಿಯಲ್ಲಿ ಹೇಳಿದ್ದಾರೆ. ಅಂತ ಸವಿಸ್ತಾರವಾದ ಕನ್ನಡ ನಾಡಲ್ಲಿ ಗುಬ್ಬಿ ಹೊಸಳ್ಳಿ ತಕ್ಕಂಥದ್ದು ಒಂದು ಸಣ್ಣ ಸಂಸ್ಥಾನ. ಕೇವಲ 33 ಹಳ್ಳಿಗೆ ಸೀಮಿತವಾಗಿ ಒಂದು ಪಾಳೆಯಪಟ್ಟನ್ನ ನಿರ್ಮಾಣ ಮಾಡಿಕೊಂಡು ಇಲ್ಲಿ ನಾಡಪ್ರಭುಗಳು ಆಡಳಿತ ನಡೆಸಿದ್ರು. ಆ ಆಡಳಿತ ನಡೆಸ್ತಕ್ಕಂಥ ನಾಡಪ್ರಭುಗಳ ಇತಿಹಾಸ ಮತ್ತು ಅವರ ಕಾಲಾನುಕ್ರಮದಲ್ಲಿ ಯಾರ್ಯಾರು ಬಂದ್ರು, ಏನು ಅವರ ಯಶೋಗಾಥೆಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. 13ನೇ ಶತಮಾನದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ವಿಜಯನಗರ ಸಾಮ್ರಾಜ್ಯ ಅರಸರೇನಿರಲ್ಲ, ಅವ್ರ ಅಧೀನದಲ್ಲಿ ಮಿಡಿಗೇಶಿ, ಆಗಲವಾಡಿ ಮತ್ತೆ ಈ ಶಿರಾಜ್ ಸುಬೇದಾರ್ ಅವ್ರ ಅಧೀನದಲ್ಲಿ ಇವರೆಲ್ಲ ಒಂದು ಸಣ್ಣ ಪಾಳೆಯಪಟ್ಟೆಗಳನ್ನ ನಿರ್ಮಾಣ ಮಾಡ್ಕೊಂಡು ಸ್ಥಾಪನೆ ಮಾಡ್ಕೊಂಡು ಆಡಳಿತ ನಡೆಸ್ತಾರೆ. ಅದೇ ರೀತಿ ಆ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಒಂದು ಸಣ್ಣ ಪಾಳೆಯಪಟ್ಟೆಗಳನ್ನ ಸಂಸ್ಥಾನವನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸಿದ್ದ ಇತಿಹಾಸ ಈ ಗುಬ್ಬಿ ಹೊಸಳ್ಳಿಯ ಈ ನಾಡಪ್ರಭುಗಳು. ಈ ಗುಬ್ಬಿ ಹೊಸಳ್ಳಿ ಸಂಸ್ಥಾನ ಎಷ್ಟು ಚಿಕ್ಕದಾಗಿತ್ತಂದ್ರೆ ಕೇವಲ 33 ಹಳ್ಳಿಗಳು ಮಾತ್ರ. ಇದ್ರ ಎಲ್ಲೇ ಎಷ್ಟಿತ್ತು ಅಂತಂದ್ರೆ ದಕ್ಷಿಣದಲ್ಲಿ ಸುರ್ಗೇನಹಳ್ಳಿಯಿಂದ ಉತ್ತರದ ಚನ್ನಶೆಟ್ಟಿಹಳ್ಳಿವರೆಗೂ, ಪೂರ್ವದಲ್ಲಿ ಕಳ್ಳಿಪಾಳ್ಯದಿಂದ ಪಶ್ಚಿಮದಲ್ಲಿ ಏರೂರ್ವರೆಗೂ ಇವ್ರ ಸಾಮ್ರಾಜ್ಯ ಹಬ್ಕೊಂಡಿತ್ತು. ಇತಿಹಾಸದ ದಾಖಲೆ ಪ್ರಕಾರ ಇವರು ಸ್ಕ್ವೇರ್ ಫೀಟ್ ಚದರ ಒಂದು 25 ಕಿಲೋಮೀಟರ್ ಸುತ್ತಳತೆ ಇವರು ಆಡಳಿತ ವ್ಯಾಪ್ತಿಯಲ್ಲಿ ಇತ್ತು ಅಂತೇಳಿ ನಮಗೆ ಹಲವು ಇತಿಹಾಸ ಪುಸ್ತಕ ಹೇಳ್ತಾರೆ. ಅಷ್ಟು ಸಣ್ಣ ಸಂಸ್ಥಾನದ ಒಂದು ಪಾಳೆಯ ಪಟ್ಟಿದು. ಇನ್ನ ಈ ಹೊಸಳ್ಳಿ ಆಳದಂತ ನಾಡಪ್ರಭುಗಳ ಬಗ್ಗೆ ಹೇಳೋದಾದ್ರೆ, ಇವ್ರದ್ದು ಮೂಲ ಪ್ರಭುವನಹಳ್ಳಿ. ಈ ಹೊಸಳ್ಳಿಯಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಇವ್ರ ಮೂಲ ಪ್ರಭುವನಹಳ್ಳಿ. ಅಲ್ಲಿ ಆರಂಭದಲ್ಲಿ ರಾಜಧಾನಿಯಾಗಿ ಮಾಡ್ಕೊಂಡ್ರು. ನಂತರ ಇದಕ್ಕೊಂದು ಹೊಸ ಊರನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಮಾಡಿದಾಗ ಸೃಷ್ಟಿಯಾದಿದ್ದೆ ಜಿ ಹೊಸಳ್ಳಿ. ಅಂದ್ರೆ ಜಿ ಅಂದ್ರೆ ಗುಬ್ಬಿ ಹೊಸಳ್ಳಿ. ಇವ್ರದ್ದು ಮೂಲ ಪ್ರಭುವನಹಳ್ಳಿ. ಇವತ್ತಿಗೂ ಆ ಪ್ರಭುವನಹಳ್ಳಿ ಅಂತ ಯಾಕೆ ಉಳ್ಕೊಂಡಿದೆ ಹೆಸರು ಅಂದ್ರೆ, ಪ್ರಭುಗಳಿದ್ದ ಊರು ಪ್ರಭುವನಹಳ್ಳಿ ಆಯ್ತು ಅಂತೇಳಿ ನಮ್ಗೆ ಇತಿಹಾಸ. ಹೊಸಳ್ಳಿ ಅಂತ ಈ ಊರಿಗೆ ಹೆಸರು ಬರೋಕ್ಕೆ ಕಾರಣ, ರಾಜರು ಆ ಕಾಲದಲ್ಲಿ ಪ್ರಭುವನಹಳ್ಳಿಯಿಂದ ಹೊಸಳ್ಳಿಗೆ ಹೊಸದಾಗಿ ಒಂದು ಊರನ್ನು ಕಟ್ಟಿದ್ರಿಂದ ಹೊಸಳ್ಳಿ ಅಂತ ಆಯ್ತು. ಹೊಸದಾಗಿ ಕಟ್ಟಿರ್ತಕ್ಕಂಥ ಊರು ಹೊಸಳ್ಳಿ. ಈ ಹೊಸಳ್ಳಿಗೆ ಜಿ ಗುಬ್ಬಿ ಹೊಸಳ್ಳಿ ಅಂತ ಯಾಕೆ ಬೆಸ್ಕೊಂತು, ಜಿ ಯಾಕೆ ಬೆಸ್ಕೊಂತು ಅಂತಂದ್ರೆ, ಆ ಕಾಲದಲ್ಲೂ ಕೂಡ ಒಂದ್ರ ನಂತರ ಹೊಸಳ್ಳಿ ಊರುಗಳ ಸಂಖ್ಯೆ ಜಾಸ್ತಿ ಆಯ್ತು. ಹೊಸಳ್ಳಿ ಅಂತಕ್ಕಂಥ ಹೆಸರುಗಳನ್ನ ಇಟ್ಕೊಂಡು ಊರುಗಳ ಸ್ಥಾಪನೆ ಹೆಚ್ಚಾದಾಗ ಗುರ್ತಿಸ್ಬೇಕಲ್ಲ ಯಾವ ಹೊಸಳ್ಳಿ ಅಂತೇಳಿ. ಆ ಕಾರಣಕ್ಕೆ ಇದಕ್ಕೆ ಹೊಸಳ್ಳಿಗೆ ಹಿಂದೆಗಡೆ ಗುಬ್ಬಿ ಹೊಸಳ್ಳಿ ಸೇರ್ಕೊಂಡು ಅದು ಈಗ ಜಿ ಹೊಸಳ್ಳಿ ಆಗಿದೆ. ನಮ್ಮ ಜಿಲ್ಲೆನಲ್ಲಿ 7 ಜನ ಮಹಾನಾಡಪ್ರಭುಗಳು ಅಲ್ಲಲ್ಲಿ ಸಂಸ್ಥಾನ ಕಟ್ಕೊಂಡು ಆಡಳಿತ ನಡೆಸಿರ್ತಕ್ಕಂಥ ನಮಗೆ ಕುರುಹು ಇತಿಹಾಸದ ದಾಖಲೆಗಳಲ್ಲಿ ಹೇಳುತ್ತೆ. ಅದರಲ್ಲಿ ಮಧುಗಿರಿ ಆಗ್ಬೋದು, ಚೇಳೂರು, ಬಿದ್ರೆ ಮತ್ತೆ ದೊಡ್ಡಣ್ಣಗೆರೆ, ಚಿಕ್ಕಣ್ಣಗೆರೆ, ಇನ್ನ ಮುಂತಾದ 7 ಜನರಲ್ಲಿ ಅದರಲ್ಲಿ ಈ ಗುಬ್ಬಿ ಹೊಸಳ್ಳಿ ನಾಡಪ್ರಭುಗಳಲ್ಲಿ ಪ್ರಪ್ರಥಮವಾಗಿ ಕಾಳ ಚಿಕ್ಕಪ್ಪಗೌಡರು ಇಲ್ಲಿ ನೆಲೆ ನಿಂತು ಒಂದು ಸಣ್ಣ ಸಂಸ್ಥಾನವನ್ನ 33 ಹಳ್ಳಿಗೆ ಸೀಮಿತವಾಗಿ 18 ಕೋಮ್ಗಳು ಇರ್ತವೆ, ಅದರಲ್ಲಿ ಒಂದು ಸಣ್ಣ ಸಂಸ್ಥಾನವನ್ನ ಆರಂಭ ಮಾಡಿ ಅಲ್ಲಿಂದ ಗುಬ್ಬಿ ಹೊಸಳ್ಳಿಯ ನಾಡಪ್ರಭುಗಳ ಸಂಸ್ಥಾನ ಆಡಳಿತ ಆರಂಭ ಆಗುತ್ತೆ. ಈ ಹೊಸಳ್ಳಿ ಸಂಸ್ಥಾನದ ನಾಡಪ್ರಭುಗಳನ್ನ ಕಾಲಾನುಕ್ರಮದಲ್ಲಿ ಹೇಳೋದಾದ್ರೆ, ಮೊದಲನೇದು ಕಾಳ ಚಿಕ್ಕಪ್ಪಗೌಡರು, ಮತ್ತೆ ಹೊನ್ನಪ್ಪಗೌಡರು, ತೋಟದಪ್ಪಗೌಡರು, ಇನ್ನು ಹೀಗೆ ಮುಂದುವರಿತಾರೆ. ಇದರಲ್ಲಿ ಕಾಳ ಚಿಕ್ಕಪ್ಪಗೌಡರು ಆರಂಭದ ಸಂಸ್ಥಾನದ ನಾಡಪ್ರಭುಗಳಾದ್ರೆ, ಈ ಹೊನ್ನಪ್ಪಗೌಡರು ಎರಡನೇವರು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ ಫೌಜ್ದಾರ್ ಬೋರೇಗೌಡರು ಅವರಪ್ಪ ಮಂಚೇಗೌಡರು ಕಬಾಳ ಗ್ರಾಮದಿಂದನ ಈ ಕಡೆ ಗುಬ್ಬಿ ಹೊಸಳ್ಳಿ ಕಡೆ ಮಾರ್ಗವಾಗಿ ಬರ್ಬೇಕಾದ್ರೆ ಅವರಲ್ಲಿ ಆಶ್ರಯ ಪಡಿತಾರೆ ಹೊನ್ನಪ್ಪಗೌಡರು ಆಶ್ರಯ ಪಡ್ಕೊಂಡಾಗ ಅಲ್ಲಿನ ಕಬ್ಬಾಳದುರ್ಗದ ಪಾಳ್ಯಗಾರರು ಇಲ್ಲೂ ಬಂದ್ಬಿಟ್ಟು ಫೌಜದಾರ್ ಬೋರೇಗೌಡ್ರಪ್ಪ ಮಂಚೇಗೌಡರಿಗೆ ಆಶ್ರಯ ಕೊಡಬೇಡಿ ಅಂತೇಳಿ ಕಿರುಕುಳ ಕೊಟ್ಟಿರ್ತಾರೆ. ಆದ್ರೂ ಅದನ್ನೆಲ್ಲ ಸಹಿಸದೆ ಮಂಚೇಗೌಡರಿಗೆ ಈ ಗುಬ್ಬಿ ಸಂಸ್ಥಾನದ ಜೀವಳ್ಳಿ ಸಂಸ್ಥಾನದ ಹೊನ್ನಪ್ಪಗೌಡರು ಮಂಚೇಗೌಡರಿಗೆ ಆಶ್ರಯ ಕೊಟ್ಟು ಬೆಳೆಸ್ತಾರೆ ಅವ್ರನ್ನ. ಇನ್ನ ಈ ಜೀವಸಳ್ಳಿ ನಾಡಪ್ರಭುಗಳ ಆಡಳಿತ ಹೇಳೋದಾದ್ರೆ, ಇದರಲ್ಲಿ ಸಾಮಾಜಿಕ ನ್ಯಾಯ ಕೂಡ ಇತ್ತು. ಇನ್ನ ಗ್ರಾಮ ಮಟ್ಟದಲ್ಲಿ ಆಡಳಿತ ನಡೆಸಕ್ಕೆ ಗೌಡ ಮತ್ತೆ ಶಾನ್ಭೋಗ ಈ ರೀತಿ ಎಲ್ಲ ನೇಮಕ ಮಾಡ್ಕೋತಿದ್ರು. ಅವರೆಲ್ಲ ವಂಶ ಪಾರಂಪರ್ಯವಾಗಿ. ಇನ್ನ ಖಾತೆ ಕಿರ್ದಿ ಎಲ್ಲ ಬರೆಯಕ್ಕೆ ಬ್ರಾಹ್ಮಣ ಸಮುದಾಯದವ್ರನ್ನೇ ನೇಮಕ ಮಾಡ್ಕೋತಿದ್ರು ಅಂತ ಹೇಳಿ MHN ನಾಗರಾಜ್ ಅವರು, ಲೇಖಕರು ಮತ್ತೆ ಇತಿಹಾಸ ಉಪನ್ಯಾಸಕರು, ಇವರು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ದಾಖಲಾಗಿದೆ. ಈ ರೀತಿ ಒಂದು ಸಾಮಾಜಿಕ ನ್ಯಾಯ ಎಲ್ಲ ಒಂದು ಉತ್ತಮವಾಗಿ ಆಡಳಿತ ನಡೆಸಿತ್ತು. ಮತ್ತೆ ಅವ್ರು ಹೇಳ್ದಂಗೆ ಈ ಹೊಸಳ್ಳಿ ನಾಡಪ್ರಭುಗಳು ಕೃಷಿಗೆ ಪ್ರಾಧಾನ್ಯತೆ ಕೊಟ್ಟಿದ್ರು. ಪ್ರಮುಖ ಒಂದು ವೃತ್ತಿಯಾಗಿತ್ತು ಕೃಷಿ ಈ ಸಂಸ್ಥಾನದಲ್ಲಿ. ಜೊತೆಗೆ ಗುಡಿ ಕೈಗಾರಿಕೆಗೂ ಪ್ರೋತ್ಸಾಹ ಕೊಟ್ಟಿದ್ರು ಈ ನಾಡಪ್ರಭುಗಳು ಅಂತೇಳಿ ನಾಗರಾಜ್ ಅವರು ತಮ್ಮ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಗುಬ್ಬಿ ಸಂಸ್ಥಾನದ ನಾಡಪ್ರಭುಗಳು ಅಂತ ಏನು ಹೇಳಿದೀವಲ್ಲ ಇತಿಹಾಸದಲ್ಲಿ ಇರ್ತಕ್ಕಂಥದ್ದು, ಅವರ ಕೊನೆ ವಂಶಸ್ಥರು ಇನ್ನ ಗುಬ್ಬಿ ಹೊಸಳ್ಳಿನಲ್ಲಿ ಉಳ್ಕೊಂಡಿದ್ದಾರೆ. ಪ್ರಧಾನವಾಗಿ ಅವ್ರದ್ದು ಕೃಷಿ, ದೊಡ್ಡ ಮಟ್ಟದಲ್ಲಿ ಕೃಷಿ ಮಾಡ್ಕೊಂಡು ಇನ್ನ ವಂಶಸ್ಥರು ನಮ್ಮಲ್ಲಿ ಗುಬ್ಬಿನಲ್ಲಿ ನೆಲೆಸಿದ್ದಾರೆ. ಅವರ ವಂಶಸ್ಥರಾದ ತಮ್ಮ ಹೆಸರು ಸರ್? ಉಚ್ಚಿರಪ್ಪಾಜರ್ಸ್. ಅವರು ನಮ್ಮೊಂದಿಗಿದ್ದಾರೆ. ಅವರ ಸಂಸ್ಥಾನ ಮತ್ತೆ ಅವರ ಪೂರ್ವಿಕರ ಒಂದು ಇತಿಹಾಸವನ್ನ ಕೆಲವೇ ಮಾತುಗಳಲ್ಲಿ ತಮ್ಮ ಅಭಿಪ್ರಾಯ ಹೇಳ್ಬೇಕು ಅಂತ ಹೇಳಿ ತಾವನ್ನ ಕೇಳ್ತೀನಿ ನಾನು. ನನ್ನ ಹೆಸರು ಉಚ್ಚಿರಪ್ಪ ಜರಸ್ ಅಂತ. ಈ ನೊಳಂಬ ಮನೆತನದ ರಾಜ ಮನೆತನದಲ್ಲಿ ಒಬ್ಬರು ಕೊನೆಯ ಕುಡಿ ಲೆಕ್ಕ ಅಂತ ಹೇಳ್ಬಹುದಾಗುತ್ತೆ. ಇವರು 7 ಮನೆತನದ ನಾಡಪ್ರಭುಗಳು. ಅಂದರೆ ಎಂಜೇರು, ಹೇಮಾವತಿ, ಮಧುಗಿರಿ, ತೆರೆಯೂರು, ಕೋರ,
ಗುಬ್ಬಿ ಹೊಸಹಳ್ಳಿ, ಚೋಳೂರು ಬಿದ್ರೆ, ದೊಡ್ಡೆಣ್ಣೆಗೆರೆ ಹೀಗೆ 7 ಮನೆತನದ ಆಡಳಿತದವರಾಗಿ ಇರ್ತಾರೆ. ಇಲ್ಲಿ ಇವರು ಮೊದಲು ಪ್ರಭುವನಹಳ್ಳಿಗೆ ಬಂದು ನೆಲೆ ಬಿಟ್ಟಿರೋದಕ್ಕೆ ಪ್ರಭುವನಹಳ್ಳಿ ಅಂತ ಹೆಸರು ಬರುತ್ತೆ. ಹಾಗೆ ಒಂದು ರಾಜಧಾನಿಯಾಗಿ ಇಟ್ಟುಕೊಂಡು ನಂತರ ಗುಬ್ಬಿ ಹೊಸಳ್ಳಿ ಅಂತ ಬಿಟ್ಟು ಒಂದು ಇದು ಮಾಡ್ಕೊಂತಾರೆ. ಹಿಂದೆ ಗುಬ್ಬಿಗೆ ಅಮರಗೊಂಡ ಅಂತ ಹೆಸರಿರುತ್ತೆ. ಈ ಹೊಸಳ್ಳಿ ಪಾಳೆಗಾರರು ಅಭಿವೃದ್ಧಿಗೊಳಿಸಿದ ನಂತರ ಗುಬ್ಬಿ ಅಂತ ಬಿಟ್ಟು ಮಲ್ಲಣ್ಣಾರ್ಯರು ಆ ಒಂದು ಗುಬ್ಬಿ ಹಚ್ಚಿದ ಕಥೆಗಳು ಬರುತ್ತೆ. ಆಮೇಲೆ ಗುಬ್ಬಿ ಅಂತ ಹೆಸರಾಗುತ್ತೆ. ಹಾಗಾಗಿ ಗುಬ್ಬಿ ಚನ್ನಬಸವೇಶ್ವರ ಈ ಮನೆತನದ ರಾಜಗುರುಗಳಾಗಿ ಇರ್ತಾರೆ. ಅವ್ರ ಕಾಲವಾದ ನಂತರ ಮುನ್ನುಡುಕಿನಲ್ಲಿ ಕಾಲವಾಗ್ತಾರೆ. ತದನಂತರ ಇವರು ಅವ್ರನ್ನ ಪಾರ್ಥಿವ ಶರೀರನ ತಗೊಂಬಂದು ಗುಬ್ಬಿನಲ್ಲಿ ಸಮಾಧಿಯನ್ನು ಮಾಡಿ ದೇವಸ್ಥಾನ ಕಟ್ಟಿಸಿ ಅಲ್ಲಿ ಒಂದು 116 ಎಕರೆ ಜಮೀನನ್ನು ಒಳ್ಳೆಯಾಗಿ ಕೊಟ್ಟು ಅಭಿವೃದ್ಧಿಗೊಳಿಸುತ್ತಾರೆ. ಹಾಗೆ ಇಲ್ಲಿ ಇವರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲಾ ರೀತಿಯಿಂದಲೂ ಕೂಡ ಸೇವೆ ಮಾಡಿಕೊಂಡು ಬಂದು ಎಲ್ಲಾ ಅವನತಿಯನ್ನು ಹೊಂದಿದ ನಂತರ ಈಗ ಸಾಮಾನ್ಯ ಕೃಷಿಕರಂತೆ ಧಾರ್ಮಿಕ ಕಾರ್ಯಗಳು ಮಾಡಿಕೊಂಡು ಇರ್ತಾರೆ. ಹಾಗೂ ಈ ಮನೆತನದ 33ರಲ್ಲಿ ಕುಲದೇವತೆಯಾಗಿ ಆಲದ ಕೊಮ್ಮೆ ಎಂಬಂತ ಈ ಅರಮನೆಯ ಮನೆತನದ ಸೊಸೆ. ಹಾಗೆ ಅದನ್ನು ಈಗ ವೈಭವಪೂರಿತವಾಗಿ ಕುಲದೇವತೆಯಾಗಿ 33ರಲ್ಲಿ ಕುಲದೇವತೆಯಾಗಿ ವಿಜೃಂಭಣೆಯಿಂದ ಕಾರ್ಯ ಪೂಜೆ ಪುನಸ್ಕಾರಗಳು ಎಲ್ಲ ನಡೀತಾ ಇದೆ. ಅದನ್ನು ಒಂದು ಅಭಿವೃದ್ಧಿಗೊಳಿಸ್ಕೊಂಡು ಊರಿನ ಯೋಗಕ್ಷೇಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ಕೊಂಡು ಕೂಡ ಹೋಗ್ತಾ ಇದ್ದಾರೆ. ಹಾಗೆ ಮತ್ತೆ ಇವಾಗಲೂ ಕೂಡ ಪ್ರತಿ ವರ್ಷಕ್ಕೊಮ್ಮೆ ವಿಜಯದಶಮಿ ಅಂಬಾಯದು ಸಾಂಪ್ರದಾಯಿಕ ಪದ್ಧತಿಗಳನ್ನ ಆಚರಿಸಿಕೊಂಡು ಹೋಗ್ತಾ ಇದ್ದೇವೆ. ಹಾಗೆ ಆಲದ ಕೊಮ್ಮೆ ಎಂಬ ಜಾತ್ರೆ ಪ್ರತಿ 3 ವರ್ಷಕ್ಕೊಮ್ಮೆ ಬಹಳ ತುಂಬಾ ಅದ್ಭುರಿಯಾಗಿ ನಡೀತೈತ್ರಿ. ಆ ಕಾರ್ಯಕ್ರಮವನ್ನು ಕೂಡ ಇವರು ನಡೆಸ್ಕೊಂಡು ಹೋಗಿ ಧಾರ್ಮಿಕ ಕಾರ್ಯಕ್ಕೆ ಹೆಚ್ಚಿಗೆ ಒತ್ತಾಯಿದ್ದಾರೆ. ಇವರು ರಾಜಕೀಯಕ್ಕೆಲ್ಲ ಎಂಟ್ರಿ ಇಲ್ಲ. ರಾಜಕೀಯದ್ದು ನಾವೇನು ಬೆಳವಣಿಗೆ ಎಲ್ಗೂ ಯಾರಿಗೂ ನಮ್ಗೆ ಪ್ರತಿಯೊಬ್ಬರು ಒಂದೇ ಮನೋಭಾವನ ರೀತಿಯಿಂದಲೂ ಕೂಡ ನಡ್ಕೊಂಡು ಹೋಗ್ತಾ ಇದೀವಿ. ಹೀಗೆ ಇಷ್ಟನ್ನ ಹೇಳಿ. ಈ ನೊಳಂಬ ಸಂಸ್ಥಾನದಲ್ಲಿ ಈ ಹಿಂದೆ ಇದ್ದಂತ ಈ ಮನೆತನದಲ್ಲಿ ಕೆಲವು ಆಯುಧಗಳು ಅವರ ವಂಶಸ್ಥರು ಮನೆಯಲ್ಲಿ ಇನ್ನ ಉಳ್ಕೊಂಡಿದ್ದಾವೆ. ಅವು ಕೆಲವುಗಳನ್ನು ನೋಡಿದಾಗ ಈ ಕತ್ತಿಗಳ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಕೊಡಿ ಸರ್. ಇದು ಪಟ್ಟದ ಕತ್ತಿ ಅಂತ. ಇದು ಇದ್ರಾಗೆಲ್ಲ ನೀಲಮಣಿ ಹಾಗೂ ಬೆಳ್ಳಿ ಕವಚ ಎಲ್ಲ ಇರುತ್ತೆ. ಮತ್ತೆ ಇವರು ವಿಜಯದಶಮಿ ಅಂಬಾಯುವಾಗ ಈ ಕತ್ತಿಗಳನ್ನ ಬಳಸ್ತಾರೆ. ಇದನ್ನ ಆಗ್ಲೂ ಕೂಡ ಈಗಲೂ ಕೂಡ ಈಗಲೂ ಬಳಸ್ತಾರೆ. ಇದನ್ನ ಅದೇ ತಳವಾರ ನಾಯಕರುಗಳು ಮಂತ್ರಿಗಳು ಇಟ್ಕೊಂಡು ಹೋಗ್ತಾರೆ. ಅಲ್ಲಿ ಅವರು ರಾಜರು ಅವಾಗ ಅಮ್ಮವನ್ನ ಪೂಜೆ ಮಾಡಿ ಇದು ಕಡಿತಾರೆ. ಆಮೇಲೆ ಇನ್ನು ಗಂಡು ಗೊಡಳಿ ಇದೇನು ಈಟಿಗಳು ಅವೆಲ್ಲ ತುಂಬಷ್ಟು ಸಾಕಷ್ಟುಗಳಿವೆ. ಅವೆಲ್ಲ ನೀವನ್ನ ಜೋಪಾನವಾಗಿ ಕಾಪಾಡ್ಕೊಂಡು ಮುಂದಿನ ತಲೆಮಾರುವರೆಗೂ ವಿಜಯದಶಮಿ ಬಳಸ್ತಾರೆ. ಸಾರಿ. ಈ ನೊಳಂಬ ಸಂಸ್ಥಾನದ ಈ ಗುಬ್ಬಿ ಜಿ ಹೊಸಳ್ಳಿ ಸಂಸ್ಥಾನದ ಬಗ್ಗೆ ನಮ್ಮ ಹೆಬ್ಬೂರು ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ಉಪನ್ಯಾಸಕರಾದಂತ ಶ್ರೀನಿವಾಸ್ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಗುಬ್ಬಿ ಹೊಸಳ್ಳಿ ಪಾಳೆಪಟ್ಟು ನಮ್ಮ ಭಾಗದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ರಾಜ ಮನೆತನ. ಮೈಸೂರು ಒಡೆಯರ ಜೊತೆ ತುಂಬಾ ನಿಕಟವಾಗಿರ್ತಕ್ಕಂಥ ಸಂಪರ್ಕವನ್ನ ಇಟ್ಕೊಂಡಿದ್ರು. ಮೈಸೂರು ಒಡೆಯರಿಗೆ ಏನಾದ್ರೂ ಸಹಾಯ ಬೇಕಾದಾಗ, ಸೈನ್ಯಕ್ಕೆ ಆನೆಗಳು ಆತರ ಏನಾದ್ರೂ ಸಹಾಯ ಬೇಕಾದಾಗ ಇವರಿಂದನೂ ಕೂಡ ಪಡ್ಕೊಳ್ತಾ ಇದ್ರು. ಈ ಮೈಸೂರು ಸಂಸ್ಥಾನದ ಜೊತೆಗೆ ನಿಕಟ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥ ಹೊಸಳ್ಳಿ ಪಾಳೆಗಾರರಲ್ಲಿ ಹೊನ್ನಪ್ಪ ಗೌಡ್ರು ತುಂಬಾ ಪ್ರಸಿದ್ಧತೆಯನ್ನ ಪಡ್ಕೊಂಡಿರ್ತಕ್ಕಂಥವ್ರು. ಇವರ ಚರಿತ್ರೆನಲ್ಲಿ ಒಂದು ಅಂಶ ಪ್ರಮುಖವಾಗಿ ನಾನು ಹೇಳಲೇಬೇಕಾಗತ್ತೆ. ಇಲ್ಲಿ ಹೈದರಾಬಾದಿನ ನಿಜಾಮ ನಾಸಿರ್ ಜಂಗ್ ಆರ್ಕಾಟಿನ ನವಾಬಸ್ಥಾನಕ್ಕೆ ಕಾಳಗ ನಡೀತಾ ಇರತ್ತೆ. ಆ ಕಾಳಗ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೈಸೂರು ಒಡೆಯರ ಸಹಾಯವನ್ನ ಪಡ್ಕೊಳ್ಳೋದಿಕ್ಕೆ ನಾಸಿರ್ ಜಂಗ್ ಹೋಗ್ತಾ ಇರ್ತಾನೆ ಶ್ರೀರಂಗಪಟ್ಟಣಕ್ಕೆ. ಅಂತಹ ಸಂದರ್ಭದಲ್ಲಿ ಇವತ್ತು ತುಮಕೂರು ಬಳಿ ಇರ್ತಕ್ಕಂಥ ಕೈದಾಳ ಇದೆಯಲ್ಲ, ಆ ಕೈದಾಳದಲ್ಲಿರ್ತಕ್ಕಂಥ ಚನ್ನಿಗರಾಯ ದೇವಾಲಯದ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಸಂಪತ್ತು ಮತ್ತೆ ಚನ್ನಕೇಶವ ಮೂರ್ತಿಯನ್ನ ಭಗ್ನಗೊಳಿಸಿರ್ತಾನೆ. ಆ ಭಗ್ನಗೊಳಿಸಿರ್ತಕ್ಕಂಥ ಮೂರ್ತಿಯನ್ನ ಪೂಜೆಗೊಳಪಡಿಸಿರಲ್ಲ. ಅಂತಹ ಸಂದರ್ಭದಲ್ಲಿ ಪ್ರಧಾನ ಚನ್ನಪ್ಪಯ್ಯ ಅಂತ ಹೇಳಿ ಮೈಸೂರು ಒಡೆಯರ ಆಸ್ಥಾನದಲ್ಲಿರ್ತಾರೆ. ಆ ಪ್ರಧಾನ ಚನ್ನಪ್ಪಯ್ಯನವರು ಮೈಸೂರು ಒಡೆಯರ ಆಸ್ಥಾನದಲ್ಲಿರ್ತಕ್ಕಂಥ ಅವರು ಈ ಹೊನ್ನಪ್ಪ ಗೌಡ್ರಿಗೆ ಒಂದು ಪತ್ರವನ್ನ ಬರೀತಾರೆ. ಗುಬ್ಬಿ ಕೋಟೆಯ ಒಳಗಡೆ ಒಂದು ಬೇಟೆರಾಯ ಸ್ವಾಮಿ ದೇವಸ್ಥಾನ ಇರುತ್ತೆ. ಆ ಬೇಟೆರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಚನ್ನಕೇಶವ ಮೂರ್ತಿಯನ್ನ ಸಂಪೂರ್ಣವಾಗಿ ಅದನ್ನ ಅಲ್ಲಿ ಕೊಟ್ಕಳಿಸಿ ಅಂತ ಹೇಳಿ ಪತ್ರ ಬರೆದಿರ್ತಾರೆ. ಇಲ್ಲಿಂದ ಚನ್ನಕೇಶವ ಅಲ್ಲಿಗೂ ಹೋಗಿರುತ್ತೆ. ಸೊ ಹೀಗೆ ಅನೇಕ ಸ್ಮಾರಕಗಳನ್ನ ಇವರು ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸುದೀರ್ಘವಾಗಿ 3 ಶತಮಾನಗಳಿಗೂ ಹೆಚ್ಚು ಆಡಳಿತ ನಡೆಸ್ತಕ್ಕಂಥ ಈ ಸಣ್ಣ ಪಾಳೆಪಟ್ಟು ಈ ಗುಬ್ಬಿ ಹೊಸಳ್ಳಿ ಸಂಸ್ಥಾನ ಏನಿದೆಯಲ್ಲ, ಸುದೀರ್ಘವಾಗಿ ಉತ್ತಮವಾಗಿ ಕೃಷಿ ಮತ್ತೆ ಈ ಗುಡಿ ಕೈಗಾರಿಕೆಗಳ ಪ್ರೋತ್ಸಾಹ ಕೊಟ್ಟು ಸಾಮಾಜಿಕ ನಾಯಕ ಈ ರೀತಿ ಎಲ್ಲ ಒಂದು ಒಳ್ಳೆ ಆಡಳಿತ ನಡೆಸ್ಕೊಂಡು ಬಂದಿದ್ದಂತ ಈ ಪಾಳೆಪಟ್ಟಿಗೆ ಟಿಪ್ಪು ಸುಲ್ತಾನು 1782ರಲ್ಲಿ ಪಟ್ಟಕ್ಕೇರ್ತಾನೆ. ಆನಂತರ ಅವನು ಅಧಿಕಾರಕ್ಕೆ ಬಂದ್ಮೇಲೆ ಈ ವಿಜಯನಗರ ಸಾಮ್ರಾಜ್ಯ ಅಧೀನದಲ್ಲಿದ್ದ ನಂತರ ಸ್ವತಂತ್ರವಾಗಿ ಆಡಳಿತ ನಡೆಸ್ತಿದ್ದಂತ ಎಲ್ಲ ಪಾಳೆಪಟ್ಟಿಗಳನ್ನ ತನ್ನ ರಾಜ್ಯಕ್ಕೆ
ವಿಲೀನ ಮಾಡ್ಕೊತಾನೆ. ವಿಲೀನ ಮಾಡ್ಕೊಂಡಾಗ ಇವರು ತನ್ನಿಗೆ ತಾನೇ ಅಧಿಕಾರ ಕಳ್ಕೊತಾರೆ. ಅಲ್ಲಿಗೆ ಈ ಗುಬ್ಬಿಯ ಅದೇ ಎಲ್ಲಾ ಸಂಸ್ಥಾನಗಳನ್ನು ಪಡ್ಕೊಂಡಾಗ ಎಲ್ಲಾ ಈ ಸಣ್ಣ ಪಾಳೆಪಟ್ಟುಗಳು ಇರ್ತಲ್ಲ ಅವೆಲ್ಲ ಅವನತಿಗೊಳ್ತವೆ. ಅದೇ ರೀತಿ ಈ ಗುಬ್ಬಿ ಸಂಸ್ಥಾನ ಕೂಡ ಈ ಹೊಸಳ್ಳಿ ಸಂಸ್ಥಾನ ಕೂಡ ಆ ಟಿಪ್ಪು ಸುಲ್ತಾನ್ ಬಂದ ನಂತರ ಅವನತಿ ಹೊಂದುತ್ತೆ.